ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಕ್ವಶನ್ ನಂಬರ್ 11 to 15 ತನಕ ಏನು ಕೇಳ್ತಾನಲ್ವ ನಿಮಗೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅವುಗಳನ್ನು ಹೇಳ್ಕೊಡ್ತೀನಿ. ಇಲ್ಲಿ ಎಷ್ಟು ಮಾದರಿಗಳದಾವ ಅಂದರೆ 10 ಮಾದರಿಗಳದಾವ ನೋಡ್ರಿ. ಎಷ್ಟು? 10 ಮಾದರಿಗಳದಾವ. ಪ್ರತಿಯೊಂದು ಮಾದರಿಯಲ್ಲಿ ನಿಮಗೆ 5 ಬಿಟ್ಟ ಸ್ಥಳ ಕ್ವಶನ್ಸ್ಗಳದಾವ. ಹೌದಾ? ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿ ಕನ್ನಡ ಇದೆ ನೋಡ್ರಿ. ಓಕೆ, ಸೊ ಇಲ್ಲಿ ನಿಮಗೆ 5 ಕ್ವಶನ್ಸ್ಗಳು ಕವರ್ ಆಗ್ತಾವ. ಕ್ವಶನ್ ನಂಬರ್ ಬಂದ್ಬಿಟ್ಟು 11ರಿಂದ 15 ತನಕ. ಇಲ್ಲಿ ಪ್ರಶ್ನೆಗಳ ಜೊತೆಗೆ ಉತ್ತರನೂ ಇದೆ ರೀ. ಹಾಗಾಗಿ ಇದು ಏನಾದ್ರೆ ನಿಮಗೊಂದು ರಿವಿಷನ್ ಆಗ್ತದೆ. ಒಳ್ಳೆ ವಿಡಿಯೋನೇ ಅಂತ ಹೇಳ್ಬೋದು, ಯಾಕಂದರೆ ಕ್ವಶನ್ ವಿತ್ ಆನ್ಸರ್ ಇದೆ. ನೋಡೋಣ ಇವಾಗ. ಫಸ್ಟ್ ನೋಡ್ರಿ, ಮಾದರಿ ಒಂದು ಬ್ರಿಟಿಷರಲ್ಲಿ ಡ್ಯಾಶ್ ಪ್ರವೃತ್ತಿ ಅನುಷಂಗಿಕವಾಗಿದೆ ಅಂತ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಹೊಸದನ್ನು ಶೋಧಿಸುವ ಅಂತದ ನೋಡ್ರಿ. ಎಲ್ಲದರಿ ಇದು ಕ್ವಶನ್ ನಂಬರ್ 11, ಇದರದ್ದು ಆನ್ಸರ್ ಇದೆ. ಓಕೆ, AR ಕೃಷ್ಣ ಶಾಸ್ತ್ರಿಗಳು ಡ್ಯಾಶ್ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದರು. ಎಲ್ಲಿ ಅಂದರೆ ಹೈದರಾಬಾದಿನಲ್ಲಿ. ಎಲ್ರಿ? ಹೈದರಾಬಾದಿನಲ್ಲಿ. ಇವು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಬರ್ಬೋದು, ಅಥವಾ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಬರ್ಬೋದು, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೂ ಬರ್ಬೋದು ನೋಡ್ರಿ. ರೈಟ್? ಸೊ 3 ವಿಧದಾಗೂ ಕ್ವಶನ್ಸ್ಗಳು ಬರ್ಬೋದು. ಹಾಗಾಗಿ ಚೆನ್ನಾಗಿ ತಿಳ್ಕೊಳ್ರಿ. ಇದನ್ನು ತಾವು ರಿವಿಷನ್ ಅಂತಲೇ ಅನ್ಕೋಬಹುದು. ಏನಂತ ಅನ್ಕೋಬೋದು? ಇದನ್ನು ತಾವು ರಿವಿಷನ್ ಅಂತ ಅನ್ಕೋಬಹುದು. ಓಕೆ, 13ನೇದು ಭಗವಂತನ ಸೃಷ್ಟಿಯಲ್ಲಿರುವ ಸೇವೆಯನ್ನು ಮಾಡುವವರು ಡ್ಯಾಶ್ ಹತ್ತಿರವಾಗುತ್ತಾರೆ ಅಂತ. ಎಸ್, ದೇವರಿಗೆ ಹತ್ತಿರವಾಗುತ್ತಾರೆ. ದೇವರಿಗೆ ಹತ್ತಿರವಾಗುತ್ತಾರೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 14. ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ಡ್ಯಾಶ್ ನಿಂತು ನೋಡಿದಳು ಅಂತ. ಮನೋರಮೆಯು ಆಗಬೇಕು ನೋಡಿದ್ದು. ಏನಿದು? ಮನೋರಮೆಯು ನಿಂತು ನೋಡಿದಳು. 15 ಬಂದ್ಬಿಟ್ಟು ಕಲಿಯುಗದ ಅಮೃತ ಡ್ಯಾಶ್ ಆಗಿದೆ. ಏನಪ್ಪ, ಎಲ್ಲರದು ಫೇವ್ರೇಟ್ ಇದೆ ಅಲ್ವಾ? ಚಹಾ ಕಲಿಯುಗದ ಅಮೃತ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ ಇವಾಗ ಕ್ವಶನ್ ನಂಬರ್ 11. ಎಸ್, ಕ್ವಶನ್ ನಂಬರ್ 11 ನೋಡ್ರಿ. ಓಕೆ, ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತ. ದಟ್ ಈಸ್ ಕಾರ್ವೇರ್ ಮಾರ್ಷ್ ಅಂತ ನೋಡ್ರಿ. ಏನಿದೆ ಇದು? ಕಾರ್ವೇರ್ ಮಾರ್ಷ್. ಓಕೆ, ಎಸ್, ಕಾರ್ವೇರ್ ಮಾರ್ಷ್. ಹೌದಲ್ವಾ? ನೆಕ್ಸ್ಟ್, ಡ್ಯಾಶ್ ನಮ್ಮ ದೇಶದಲ್ಲಿ ಕೀಲವಾಗಿ ಹೋದ ಧರ್ಮವಾಗಿದೆ. ಯಾವುದದು? ಬೌದ್ಧ ಧರ್ಮ. ಯಾವುದ್ರದು? ಬೌದ್ಧ ಧರ್ಮ. ಓಕೆ, ಕ್ವಶನ್ ನಂಬರ್ 13 ನೋಡ್ರಿ. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಡ್ಯಾಶ್ ಸಾಧನವೇ ಚಿಪ್ ಅಂತ. ಯಾವುದ್ರದು? ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. 14ನೇದು ನೋಡ್ರಿ. ಕ್ವಶನ್ ಏನಿದೆಪ್ಪ ಅಂತಂದರೆ, ಎಸ್, ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳಂತ. ದಟ್ ಈಸ್ ಶ್ರೀರಾಮಶ್ವಮೇಧ. ಏನದು? ಶ್ರೀರಾಮಶ್ವಮೇಧ. ಓಕೆ, ನೆಕ್ಸ್ಟ್ 15ನೇದು 3 ಕಾಲಿನ ಕುರ್ಚಿ ಡ್ಯಾಶ್ ಇದೆ ಹಳ್ಳಿಯ ಹೋಟೆಲಿನಲ್ಲಿ. ಎಲ್ಲಿದೆ ಇದು? ಹಳ್ಳಿಯ ಹೋಟೆಲಿನಲ್ಲಿ. ವೆರಿ ಗುಡ್. ಸರಿನಾ? ಸೊ ಇವಾಗ ಮಾದರಿ 3 ನೋಡೋಣ ಅಂತ. ಕ್ವಶನ್ ಬಂದ್ಬಿಟ್ಟು, ಮಾರ್ಷ್ ವಾಲ್ಪರೈಗೆ ಬಂದದ್ದು ಡ್ಯಾಶ್ರಲ್ಲಿ 1890ರಲ್ಲಿ. ಹಿಂದಿ ಮತ್ತು ಇಂಗ್ಲಿಷ್. ಏನಿದು? ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳು ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವುದು ಭಾಷೆಗಳಾಗಿವೆ. 13ನೇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನದ ರೀ? ಎಸ್, ವೆರಿ ಗುಡ್. ಏನದದು? ವಿಂಗ್ಸ್ ಆಫ್ ಫೈರ್. 14ನೇದು ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ ಹೇಳಿದನು ಅಂತ. ಯಾರಿಗೆದು? ವಾತ್ಸಾಯನಿಗೆ ಹೇಳಿದನು. ಓಕೆನಾ? ರೈಟ್?
ಹದಿನೈದನೇದು, ಎತ್ತುಗಳು ಗಕ್ಕೆಂದು ಡ್ಯಾಶ್ ಮುಂದೆ ನಿಲ್ಲುತ್ತವೆ. ಎಲ್ಲಿ? ಹೋಟೆಲಿನ ಮುಂದೆ, ಚಹಾ ಹೋಟೆಲಿನ ಮುಂದೆ ಅಂತ ಬರೀರಿ. ಓಕೆ, ಚಹಾ ಹೋಟೆಲಿನ ಮುಂದೆ. ಓಕೆನಾ? ನೆಕ್ಸ್ಟ್ ಮಾದರಿ 4 ನೋಡೋಣಂತ್ರಿ. ಎಸ್, ಡ್ಯಾಶ್ ಮಾರ್ಚ್ನ ಜೊತೆಗಾರನ ಹೆಸರು. ಏನದು? ಪೊಣಚ್ಚಿ ಆರ್ ಪುಣಚ್ಚಿ. ಪುಣಚ್ಚಿ ಮಾರ್ಷಲ್ನ ಜೊತೆಗಾರನ ಹೆಸರು. ಯಾವ ಯಾವ ಭಾಷೆಗೆ ಡ್ಯಾಶ್ ಎಂಬ ಮರ್ಯಾದೆಯನ್ನು ನಾವು ಮೀರಬಾರದು? ಯಾವುದಕ್ಕರದು? ಯಾವ ಯಾವ ಸ್ಥಾನವಿರಬೇಕೋ ಎಂಬ ಮರ್ಯಾದೆಯನ್ನು ನಾವು ಮೀರಬಾರದು ನೋಡ್ರಿ ಇದು. ಓಕೆನಾ? ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಡ್ಯಾಶ್ ಅಂತ. ಸಂಶೋಧನಾ ಕೇಂದ್ರ ಇಮಾರತ್ ಏನದರಿದು? ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, 14ನೇದು, ಡ್ಯಾಶ್ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳಿದಳು. ರುದ್ಯಮಪ್ಪ ನೋಡ್ರದು. ಏನದರದು? ರುದ್ಯಮಪ್ಪ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳಿದಳು. 15ನೇದು, ಡ್ಯಾಶ್ ಚಪಲ ಜಾಸ್ತಿ ಇರುತ್ತದೆ. ಡ್ಯಾಶ್ ಅರಿಗೆ ಅಂದರೆ ವೃದ್ಧರಿಗೆ. ಯಾರಿಗಿರೋದು? ವೃದ್ಧರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ ಅಂತ. ಕರೆಕ್ಟ್ ಅಲ್ವಾ? ಮುಂದಿನ ಪ್ರಶ್ನೆ ನೋಡ್ರಿ, ಮಾದರಿ 5. ಮತ್ತೆ 5 ಪ್ರಶ್ನೆಗಳದಾವ. ಸೊ ಚೆನ್ನಾಗಿ ಐಡಿಯಾ ಬರ್ತಾ ಇದೆ. ಒಂದು ಸ್ವಲ್ಪ ನಿಮಗೆ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಎಸ್, ಸಿಂಹಬಾಲದ ಕೋತಿಗಳು. ಇದು 11ನೇದು ಅದ ನೋಡ್ರಿ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಅಂದರೆ ದ್ವೀಪ ಜೀವಿಗಳಾಗಿರುತ್ತಾರೆ. ಏನದು? ದ್ವೀಪ ಜೀವಿಗಳಾಗುತ್ತಾರೆ. ಸರಿನಾ? ವಿಜ್ಞಾನದ ಅಡಿಪಾಯ ಡ್ಯಾಶ್ ಅಂತ. ಏನದು? ಪ್ರಶ್ನೆಯನ್ನು ಕೇಳುವುದು. ಪ್ರಶ್ನೆ ಕೇಳುವುದು ವಿಜ್ಞಾನದ ಒಂದು ಅಡಿಪಾಯ ಆಗಿದೆ. ಮನೋರಮೆ ಬಹುಮಾನವಾಗಿ ಡ್ಯಾಶ್ ಕೊಡುವೆನೆಂದಳು. ಏನ್ರಿ? ಎಸ್, ತನ್ನನ್ನೇ ತಾನು ಕೊಡುವೆನೆಂದಳು. ಏನದು? ತನ್ನನ್ನೇ ತಾನೇ ಕೊಡುವೆನೆಂದಳು. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ, ವಾರ್ತಾ ಇಲಾಖೆ ಇದ್ದಂತೆ. ಕರೆಕ್ಟ್ ಅದ ಅದು. ಯಾಕಂದ್ರೆ ಅಲ್ಲೇ ಎಲ್ಲ ಏನದ ಮೀಟಿಂಗ್ ಮಾಡ್ತಾರೆ ಹಳ್ಳಿ ಹೋಟೆಲ್ದಾಗ ಅಥವಾ ಚಹಾದ ಅಂಗಡಿಯಾಗ. ಎಲ್ಲ ಕಡ್ದವ್ರು ಎಲ್ಲರೂ ಬಂದು ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಅಂಥೇಳಿ ಎಲ್ಲ ಏನು ಮಾಡ್ತಾರೆ? ಡಿಸ್ಕಷನ್ ಮಾಡ್ತಾರ. ಓಕೆ, ವಾಲ್ಪರಾಯ್ನ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು. ಏನದು? ಚಹಾ ಗಿಡದ ರೂಪದಲ್ಲಿ ನೋಡ್ರಿ. ಚಹಾ ಗಿಡದ ರೂಪದಲ್ಲಿ ಇಲ್ಲಿ ಕೊಟ್ಟಿರ್ತಾನೆ ನೋಡ್ರ. ಡ್ಯಾಶ್ ನಮ್ಮ ಮೈಗೆ ಹತ್ತುವುದು, ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮಗೆ ಹತ್ತುವುದು. ನಮ್ಮ ಭಾಷೆಯಲ್ಲಿ ಇಲ್ಲದ ನೋಡ್ರಿ. ನಮ್ಮ ಭಾಷೆಯಲ್ಲಿ ಓದಿದೆ ನಮಗೆ ಹತ್ತುವುದು. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಎಸ್, ಮಗು. ಮಗು ಏನದಂದ್ರೆ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಅಂತ. ವಸುದೆಗೆ ಡ್ಯಾಶ್ ಒಡೆ ಎನಿಸಿದವನು. ಯಾರನ್ಸ್ಯಾರಿ ವಸುದನಿಗೆ? ಶ್ರೀರಾಮಚಂದ್ರ. ಯಾರದು? ಶ್ರೀರಾಮಚಂದ್ರ. ಡ್ಯಾಶ್ ವಿರುದ್ಧ ಮೂಕರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ. ಯಾರ ವಿರುದ್ಧ ರೀ? ಹೆಡ್ ಮಾಸ್ಟರ್ ವಿರುದ್ಧ. ಯಾರ ವಿರುದ್ಧ? ಹೆಡ್ ಮಾಸ್ಟರ್ ವಿರುದ್ಧ. ಓಕೆ, ಹೆಡ್ ಮಾಸ್ಟರರ ವಿರುದ್ಧ. ಓಕೆನಾ? ಓಕೆ, ಮುಂದಿನ ಪ್ರಶ್ನೆ ನೋಡೋಣಂತ ಇವಾಗ. ಎಸ್, ವಾಲ್ಪರಾಯು ಡ್ಯಾಶ್ ರಾಜ್ಯದಲ್ಲಿದೆ. ಇಲ್ಲಿ ರಾಜ್ಯ ಯಾವುದದ? ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ತಮಿಳುನಾಡು ಅದ. ಇಲ್ಲ, ತಮಿಳುನಾಡು ಹಾಕ್ರ ಅಷ್ಟೇ. ಜಾಸ್ತಿ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಡ್ಯಾಶ್ ಅವರು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಯಾದರು? ವಿಜ್ಞಾನಿ ಯಾರದರಲ್ಲಿ? ಎಸ್, ಡಾಕ್ಟರ್ CNR ರಾವ್. ಡಾಕ್ಟರ್ CNR ರಾವ್. ಹೌದಲ್ವಾ? ಕಲಾಂ ರವರು ಡ್ಯಾಶ್ ಆಯ್ಕೆಯಾದ ಸುದ್ದಿ ತಿಳಿದಾಗ
ಅವರು ಚೆನ್ನೈನಲ್ಲಿದ್ದರು. ಕಲಾಂ ಏನಾಗಿದ್ದರು? ರಾಷ್ಟ್ರಪತಿಗಳಾಗಿದ್ರಲ್ಲಿ, ಅದನ್ನೇ ಬರೀರಿ ಅಷ್ಟೇ. ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಚೆನ್ನೈನಲ್ಲಿದ್ದರು. ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಯಾರು? ಯಾರು ಹೇಳ್ತಾರೆ ಕನ್ನಡವೇ ಕಸ್ತೂರಿ ಅಲ್ಲ ಅಂಥೇಳಿ? ಅಷ್ಟು ಮನೋರಮೆ ಹೇಳ್ತಾಳೆ ನೋಡ್ರಿ. ಯಾರು ಹೇಳ್ತಾರ? ಮನೋರಮೆ. ಮನೋರಮೆ ಹೇಳ್ತಾಳೆ. ಅದಾಗ ಲಾಸ್ಟಿಂದ ನೋಡ್ರಿ. ಎಸ್ ಶಿವಶರಣಪ್ಪನಿಗೆ ಡ್ಯಾಶ್ ಯಾಕಿರಬೇಕೆಂಬುದು ಕಲ್ಲಪ್ಪನವರ ಗೂಢ ಪ್ರಶ್ನೆಯಾಗಿದೆ. ಅಂದರೆ ಅಷ್ಟು ಸುಂದರ ಹೆಂಡತಿ, ಓ ಹಿಂಗಿದೆನಾ? ಚೆನ್ನಾಗಿದೆ. ಓಕೆ, ಮಾದರಿ 8 ನೋಡೋಣ ಅಂತ. ವಾಲ್ಪರೈ ಮಧ್ಯದಲ್ಲಿ ಡ್ಯಾಶ್ ಎಂಬ ತೋಟವಿದೆ. ಯಾವುದ್ರದು? ಪುದು ತೋಟ ನೋಡ್ರಿ. ಯಾವುದಿದೆ ಅದು? ಪುದು ತೋಟ. ಡ್ಯಾಶ್ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗಿರುವವರು. ಯಾರದು? ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು. ಕಲಾಂರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವರು ಯಾರು? ಯಾರು ಪ್ರೇರೇಪಿಸಿದರಿ? ಶಿವಸುಬ್ರಹ್ಮಣ್ಯ ಅಯ್ಯರ್. ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡ್ರಿ ಅವ್ರು. 14ನೇದು ನೋಡ್ರಿ. ಡ್ಯಾಶ್ ಕಥೆಯನ್ನು ಹೇಳೆಂದು ಮನೋರಮೆಯು ಹೇಳಿದಳು. ದಟ್ ಈಸ್ ತಿರಗಲ್ಗನ್ನಡ ಬೆಲ್ನುಡಿಯಲ್ಲಿ. ಆಮೇಲೆ ಲೋಕಲ್ ಸುದ್ದಿಗಳಿಗೆ ಹಳ್ಳಿ ಡ್ಯಾಶ್ ಪ್ರಾಶಸ್ತ್ಯವಿದೆ. ಚಹಾ ಹೋಟೆಲ್ಗಳಿಗೆ ಚಹಾ ನಾಷ್ಟ ಏನು ಹೋಟೆಲ್ಗಳಿದ್ದಿರ್ತಾವಿಲ್ಲ, ಅಲ್ಲೇನದಂದ್ರೆ ಹಳ್ಳಿಯ ಪ್ರತಿಯೊಂದು ಸುದ್ದಿಗಳು ಡಿಸ್ಕಷನ್ ಆಗ್ತದೆ. ಹಳ್ಳಿದು ಅಷ್ಟೇ ಅಲ್ಲ, ಬಾಜು ಹಳ್ಳಿದು, ಕರ್ನಾಟಕದ, ಇಂಡಿಯಾದು, ಬೇರೆ ದೇಶದೂ ಆಗ್ತಾವ. ನೋಡ್ರಿ. ಮಾರ್ಚ್ನ ಚಹಾ ತೋಟದ ಯಶಸ್ಸು ಡ್ಯಾಶ್ ಕೈ ಬೀಸಿ ಕರೆಯಿತು. ಕೈಗಾರಿಕೋದ್ಯಮಿಗಳನ್ನು. ಯಾರನ್ನದು? ಕೈಗಾರಿಕೋದ್ಯಮಿಗಳನ್ನು. ಇದು 11ನೇದು. 12ನೇದು ಭಾಷೆಯನ್ನು ಡ್ಯಾಶ್ ಬಿಟ್ಟು ಇರುವುದಿಲ್ಲ. ಏನು? ಬದುಕುನ. ಎಸ್, 100% ಕರೆಕ್ಟ್. ಏನದು? ಬದುಕು ಬಿಟ್ಟು ಇರುವುದಿಲ್ಲ. ಕಲಾಂ ರವರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ಯಾವುದು ವಿಶ್ವವಿದ್ಯಾಲಯ ಅದ ನೋಡ್ರಿ ಇಲ್ಲಿ? ಎಸ್, ವಿಶ್ವವಿದ್ಯಾಲಯ ಬಂದ್ಬಿಟ್ಟು ಅಣ್ಣಾಮಲೈ ಅಂತ ನೋಡ್ರಪ್ಪ. ಅಣ್ಣಾಮಲೈ ವಿಶ್ವವಿದ್ಯಾಲಯದ ಅಣ್ಣಾಮಲೈ. ಏನದ ನೋಡ್ರಿ. ನೀರರಿಯದ ಗಂಟಲೊಳ್ ಡ್ಯಾಶ್ ತುರುಕಿದಂತಾಯ್ತು. ಕಡುಬಂ. ಏನು? ಕಡುಬಂ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಏನಿದ್ದಿರ್ಬೇಕು? ಈಗ ಉಳಿದಿದ್ದಿಲ್ಲಿ ಚಂದ್ರಭವನ ಅಂತ ನೋಡ್ರಿ. ಏನದ್ರದು? ಎಸ್, ವೆರಿ ಗುಡ್. ಚಂದ್ರಭವನ. ಚಂದ್ರಭವನ ಹೋಟೆಲ್ ಹೆಸರು. 9ನೇದು ನೋಡ್ರಿ. ವಾಲ್ಪರೈ ಈಗ ಡ್ಯಾಶ್ ಹೊದ್ದು ಮಲಗುವುದಂತೆ ಕಾಣುತ್ತಿದೆ. ಏನದು? ಹಸಿರು ಕಂಬಳಿ. ಏನು ಹಚ್ಕೊಂಡು ಮಲ್ಕೋತಾರೆ? ಆಪ್ಷನ್ಸ್ದಾಗ ನೋಡ್ರಿ. ಹಸಿರು ಕಂಬಳಿ. ಓಕೆ. ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಕನ್ನಡಿಗರಾಗಿರಬೇಕು. ಕರೆಕ್ಟಾ? ಎಸ್, ಕನ್ನಡಿಗರಾಗಿರಬೇಕು. ಓಕೆ, ಫೈನ್. ಡ್ಯಾಶ್ ಎಂಬ ಕ್ಷಿಪಣಿಯನ್ನು ಸಿಕಂದರಾಬಾದಿನ ಶಾಲಾ ಬಾಲಕಿ ನೋಡಿದಳು. ಯಾವುದದು? ಪೃಥ್ವಿ. ಕ್ಷಿಪಣಿಗಳು ಯಾವದಾವ? ಪೃಥ್ವಿ ಅದಾವಿಲ್ಲ? ಏನು ಮುದ್ದಣ ಅದ? ಏನು ಚಾದ ಅಂಗಡಿ ಅದ? ಇಲ್ಲಲ್ಲ. ಪೃಥ್ವಿ. ಡ್ಯಾಶ್ ಎಂಬುದು ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪನ ಕಾವ್ಯನಾಮವಾಗಿದೆ. ಕಾವ್ಯನಾಮ ಯಾವುದದ ಇಲ್ಲಿ? ಮುದ್ದಣ್ಣ ಅದ ಇಲ್ಲ? ಮುದ್ದಣ್ಣ ಅಂತ ಬರೀರಿ. ಓಕೆ. ಹಳ್ಳಿಯ ಡ್ಯಾಶ್ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ. ಏನದು? ಚಹಾ ಗಳಾರದ ಅಂಗಡಿಗೆ. ಏನದು? ಚಹಾ ಗಳಾರದ ಅಥವಾ ಫಳಾರದ ಅಂಗಡಿಗೆ ನೋಡ್ರಿ. ಅಂಗಡಿಗೆ. ಲಾಸ್ಟ್ 10ನೇದು ನೋಡ್ರಿ. 10ನೇದು ಮುಗಿತಲ್ಲ ಅದು ಎಲ್ಲ. ಎಷ್ಟು ಟೈಮ್ ಆಗಿದೆ ಅಂತ ನೋಡ್ತೀನಿ ನಾನು. 14 ನಿಮಿಷ ಆಗಿದೆ. ಸಾಕಲ್ವಾ? ಮುಂದಿಂದು ನೆಕ್ಸ್ಟ್ ವಿಡಿಯೋದಾಗ ಏನದಂದ್ರೆ ಹೊಂದಿಸಿ ಬರೀರಿ ನೋಡೋಣ ಅಂತ.
ಮುಂದಿನ ವಿಡಿಯೋಲಿ ಏನದ ಹೊಂದಿಸಿ ಬರೆಯಿರಿ ನೋಡೋಣ ಅಂತ. ಹೊಂದಿಸಿ ಬರೆಯಿರಿ. ಇಲ್ಲಿ ನಿಮ್ಗೆ ಎಷ್ಟು ಬರ್ತಂದ್ರೆ ಇಲ್ಲಿ ಮತ್ತೆ 5 ಮಾರ್ಕ್ ಬರ್ತಾವೆ ನೋಡ್ರಿ. ಅದಾದ್ಮೇಲೆ ಭಾಷಾಭ್ಯಾಸಕ್ಕೆ ಹೋಗೋಣ ಅಂತ. ಹೊಂದಿಸಿ ಬರೆಯಿರಿ 10 ಮಾದರಿಗಳದಾವ. ಎಲ್ಲ ಮುಗಿಸ್ಕೊಂಡು ಭಾಷಾಭ್ಯಾಸಕ್ಕೆ ಹೋಗೋಣ ಅಂತ. ಓಕೆ, ಭಾಷಾಭ್ಯಾಸದಾಗ ನಿಮ್ಗೆ ಎಷ್ಟು ಮಾರ್ಕ್ ಬರ್ತಾವ? 8 ಮಾರ್ಕ್ ಬರ್ತಾವೆ ನೋಡ್ರಿ. ಎಷ್ಟು ಬರ್ತಾವ? 8 ಮಾರ್ಕ್ ಭಾಷಾಭ್ಯಾಸ, 4 ಮಾರ್ಕ್ ಪ್ರಬಂಧ, 4 ಮಾರ್ಕ್ ಪತ್ರಲೇಖನಕ್ಕೆ ಬರ್ತಾವೆ ನೋಡ್ರಿ. ಕರೆಕ್ಟಾ? ಅವೇನದ ಮುಂದಿನ ಒಂದು ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಅಂತ. ರೈಟ್? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಮತ್ತು ಅರ್ಥನೂ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಯ್ತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಕೊಡಬೇಕು. ಮತ್ತು ಇನ್ನೂ ಯಾರಾದರೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ ಅಂದರೆ ಈ ಕೂಡಲೇ ಶೇರ್ ಮಾಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ರಿ ಅಂದರೆ ಆದಷ್ಟು ಬೇಗ ಟೆಲಿಗ್ರಾಮ್ ಗ್ರೂಪಿಗೂ ಜಾಯ್ನ್ ಆಗಿರಿ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟು ತನಕ ನೀವೆಲ್ಲರೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೇನಾದ ನಾನು ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗ್ತೀನಿ ಅಂತ. ಬಾಯ್, ಹ್ಯಾವ್ ಎ ನೈಸ್ ಡೇ.